ಮಳೆಗಾಲ ಬಂದರೆ ಸಾಕು ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ವಾ. ಸೊ ಬನ್ನಿ, ಹಾಗಾದರೆ ಇವತ್ತು ನಾನು ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಕ್ರಿಸ್ಪಿಯಾಗಿರೋ ಬ್ರೆಡ್ ಪಕೋಡ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನಮ್ಮ ಮನೇಲಿ ಟೀ ಏನೂ ಕುಡಿಯೋಲ್ಲ, ಆದರೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಮಾತ್ರ ಕಂಪಲ್ಸರಿ ಬೇಕು. ಅದಕ್ಕೋಸ್ಕರ ನಾನಿವತ್ತು ಟೇಸ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿರೋ ಪಕೋಡನ ಮಾಡ್ಕೊತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್, ಹೆಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇದಕ್ಕೆ ಒಂದು ಕ್ಲೀನಾಗಿ ಮಾಶ್ ಮಾಡಿಕೊಂಡ್ರೆ 2 ಆಲೂಗಡ್ಡೆನೂ ಮತ್ತು ಒಂದು ಸ್ವಲ್ಪ ಬಟಾಣಿನೂ ಬೇಯಿಸೋಕೆ ಇಟ್ಟಿದ್ದೀನಿ. ಅದು ಬೇಯಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧದಷ್ಟು ಲೆಮನ್ನ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ರುಬ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ರುಬ್ಬಿದ್ದಾದಮೇಲೆ ಅದಕ್ಕೆ 2 ಸ್ಪೂನ್ ಆಗಷ್ಟು ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಶೇಂಗಾ ಪುಡಿ ಮತ್ತು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೀವು ಆಚೆ ಕಡೆ ಎಲ್ಲಾದರೂ ಪಕೋಡ ಏನಾದರೂ ತಿನ್ನೋವಾಗ ಕೊಡ್ತಾರಲ್ವ ಗ್ರೀನ್ ಚಟ್ನಿ, ಇದು ಆ ಗ್ರೀನ್ ಚಟ್ನಿನೇ. ಮಿಸ್ ಮಾಡಿದೆ, ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ತುಂಬಾ ಸಿಂಪಲ್ ಕೂಡ ಹೌದು. ಇದು ಪಕೋಡ ಅಥವಾ ಪರೋಟ, ಚಪಾತಿ ಎಲ್ಲರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಚಟ್ನಿ ಆಚೆ ಕಡೆ ಸಿಗುತ್ತಲ್ಲ, ಅದಕ್ಕಿಂತ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ನಾವು ಇದನ್ನು ಮಾಡ್ಕೋಬಹುದು. ಇವಾಗ ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲೂಗಡ್ಡೆ ಬಟಾಣಿನೂ ಬೇಯ್ದಿತ್ತು. ಆಲೂಗಡ್ಡೆ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಗೆ ಬಟಾಣಿನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಈ ಬ್ರೆಡ್ ಪಕೋಡ ಅಂತೂ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮನೇಲಂತೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂದ್ವಿ. ಮಿಸ್ ಮಾಡ್ತೀನಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ಬಿಡಿಸಿಟ್ಕೊಂಡಿರೋ ಆಲೂಗಡ್ಡೆನೂ ಮತ್ತು ಬಟಾಣಿನೂ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಅದನ್ನು ಆಲೂಗಡ್ಡೆನೂ ಮತ್ತು ಬಟಾಣಿನೂ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ಅದರಿಂದನೂ ಸ್ಮ್ಯಾಶ್ ಮಾಡ್ಕೋಬೋದು, ಅಥವಾ ಹಾಗೆ ನಾವು ಬೇಯಿಸಿರ್ತೀವಲ್ಲ ಹಾಗೆ ಸ್ಪೂನಿಂದನೂ ಸ್ಮ್ಯಾಶ್ ಆಗುತ್ತೆ ಆರಾಮಾಗಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇದು ಬ್ರೆಡ್ಡಲ್ಲಿ ಫಿಲ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ ಈ ಆಲೂಗಡ್ಡೆ ಮಸಾಲನ. ಇವಾಗ ನಾನು ಕಡಲೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ, ಅರಿಶಿನ, ಉಪ್ಪು ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರ. ನಾವು ಆವಾಗಲೇ ಆಲೂಗಡ್ಡೆ ಮಿಶ್ರಣದಲ್ಲೂ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ವಲ್ಲ, ಸೊ ಇಲ್ಲೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮತ್ತು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ನಮ್ಮ ಪಕೋಡ ಒಂದು ಸ್ವಲ್ಪ ಹುಳಿ ಖಾರಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಆಮ್ಚೂರ್ ಪೌಡರ್ ನಾನು ಮನೇಲೇ ಮಾಡ್ಕೊಂಡಿರೋದು. ರೆಸಿಪಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲನೂ ಸೇರಿಸ್ಕೊತೀನಿ. ಇದರಿಂದ ನಮ್ಮ ಪಕೋಡ ತುಂಬಾ ಚಟ್ಪಟಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಮೊದಲೇ ಮಸಾಲೆ ಜೊತೆ ಸೇರಿಸ್ಕೋಬೇಕಿತ್ತು, ಆವಾಗ ಮರ್ತೋಯ್ತು ಅಂತ ಇವಾಗ ಸೇರಿಸ್ಕೊತೀನಿ. ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ. ಫಸ್ಟ್ 2 ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮಸಾಲೆನೂ ಒಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಕವರ್ ಮಾಡಿಕೊಂಡು, ಮತ್ತು ಮೇಲ್ಗಡೆ ಇನ್ನೊಂದು ಬ್ರೆಡ್ನ ಇಟ್ಕೊಂಡು ನಾನು ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಹಾಗೆ ಈ ಪಕೋಡಕ್ಕೆ ನಾನು ಅಡುಗೆ ಸೋಡಾನ ಒಂದು ಚೂರು ಯೂಸ್ ಮಾಡ್ತಾಯಿಲ್ಲ. ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡುತ್ತೆ, ಅದರಿಂದ ಒಂದು ಸ್ವಲ್ಪ ಅನ್ಹೆಲ್ದಿ ಅಂತ ಅನಿಸುತ್ತೆ ಅಂತ ನನ್ನ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಸೊ ಮಕ್ಕಳಿಗೋಸ್ಕರ ಮಾಡ್ಕೊಳ್ಳೋದ್ರಿಂದ ಅಡುಗೆ ಸೋಡಾನ ಒಂದು ಚೂರು ಯೂಸ್ ಮಾಡ್ಕೋತಾಯಿಲ್ಲ. ಹಾಗೆಯೂ ಕೂಡ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬಂದಿತ್ತು ಈ ಪಕೋಡ. ಇವಾಗ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ.
ಈ ಥರ ನಾವು ನೀಟಾಗಿ ಪ್ರೆಸ್ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಎಣ್ಣೆಲಿ ಹಾಕೋದ್ರಿಂದ ಅದು ಬಾಯಿ ಬಿಡೋದಿಲ್ಲ, ಅಂದರೆ ಬಿಡಿ ಬಿಡಿಯಾಗಿ ಆಗೋದಿಲ್ಲ. ನಮ್ಮ ಪಕೋಡ ತುಂಬಾ ಕರೆಕ್ಟಾಗಿ ಬರುತ್ತೆ. ಸೊ ನಾನೆಲ್ಲನೂ ಒಂದ್ಸಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ಇವಾಗ ಇನ್ನೊಂದು ಕಡೆ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಕಾಯ್ದಾದಮೇಲೆ ಅಂದರೆ ಎಣ್ಣೆಯಿಂದ ಹೊಗೆ ಬರೋ ಥರ ಆಗಬೇಕು. ಎಣ್ಣೆಯಿಂದ ಹೊಗೆ ಬರೋ ಥರ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಒಂದೊಂದೇ ಬ್ರೆಡ್ ಪೀಸಸ್ನ ಆ ಕಡಲೆ ಹಿಟ್ಟು ಮಿಶ್ರಣದಲ್ಲಿ ಅದ್ಬಿಟ್ಟು ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದೇನು ಹಾರೋದಾಗಲಿ ಅಥವಾ ಒಡೆಯೋದಾಗಲಿ ಸೀಳೋದಾಗಲಿ ಏನೂ ಇರಲ್ಲ. ಆರಾಮಾಗಿ ನಾವು ಇದನ್ನು ಮಾಡ್ಕೋಬೋದು ಈ ಪಕೋಡನ. ಇವಾಗ ನಾನು ಒಂದೊಂದೇ ಆ ಬ್ರೆಡ್ನ ಇದರಲ್ಲಿ ಕಡಲೆ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಗೆ ಹಾಕೋತಾ ಇದ್ದೀನಿ, ನೋಡ್ಬೋದು ನೀವು. ಒಂದ್ಸಲ ಬಾಣಲಿಲಿ ಎಷ್ಟು ಹಿಡಿತೋ ಅಷ್ಟನ್ನು ಹಾಕ್ಕೊಂಡು 1-2 ನಿಮಿಷ ಹಾಗೇ ಬಿಡ್ತಾಯಿದ್ದೀನಿ. 1-2 ನಿಮಿಷ ಆದಮೇಲೆ ಅದನ್ನು ತಿರುವಾಕೋತಾ ಇದ್ದೀನಿ. ಎರಡೂ ಕಡೆ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರೋ ಬ್ರೆಡ್ ಪಕೋಡ ರೆಡಿ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಬಿಸಿ ಬಿಸಿಯಾಗಿರೋ ಬೆಸ್ಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು. ಇದ್ರ ಜೊತೆ ಆ ಗ್ರೀನ್ ಚಟ್ನಿ ಇದ್ರಂತೂ ತುಂಬಾ ಬೆಸ್ಟು. ಒಂದ್ಸಲ ತಿಂದರೆ ಪದೇ ಪದೇ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ನಮ್ಮ ಮನೇಲಂತೂ ನನ್ನ ಹಸ್ಬೆಂಡ್ಗೂ ಹಾಗೆ ನನ್ನ ಮಕ್ಕಳಿಗೂ ತುಂಬಾ ಇಷ್ಟ ಆಯಿತು. ಸೇಮ್ ಎಲ್ಲನೂ ಇವಾಗ ಇದೇ ಥರ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ಕೊಳ್ಳೋರು ಕೂಡ ಯಾವುದೇ ಮಿಸ್ಟೇಕ್ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ಈ ಬ್ರೆಡ್ ಪಕೋಡ. ಅಡುಗೆ ಸೋಡಾ ಏನೂ ಹಾಕದೆ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ. ಈ ಟೇಸ್ಟ್ ಆ್ಯಂಡ್ ಕ್ರಿಸ್ಪಿಯಾಗಿರೋ ಬ್ರೆಡ್ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದೆನೂ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.